ಈಗ ನೋಡಿ, ನಾನು ಹೇಳಿರೋದೇನು, ಅವರ ಪಕ್ಷದಲ್ಲಿರ್ತಕ್ಕಂಥ ಕೆಲವೊಂದು ನಾಯಕರುಗಳು ಅದಕ್ಕೆ ಶ್ರಮ ಪಡಿತದೆ ಅಂತಕ್ಕೆ ನಾನು ಹೇಳಿದ್ದೀನಲ್ಲ. ಈಗ ಹೆಸರು ಸಮಯದಲ್ಲಿ ನಾನು ಹೇಳಿದರೆ ಎಲ್ಲವನ್ನೇ ಮುಂದೆ ನಿಮ್ಮ ಮುಂದೆ ಇಟ್ಟರೆ ಹೆಂಗೆ ನನಗೆ ನಾಳೆ ಅಡ್ಡಾಡ್ಬೇಕಾ ಬೇಡ? ಅದಕ್ಕೋಸ್ಕರ ಒಂದು ಸೂಚನೆಯನ್ನು ನಮಗೆ ಕೆಲವೊಂದು ಕಡೆ ಬಂದಿದೆ. ನಾವು ಕೂಡ ನಮ್ಮ ಸಮುದಾಯದ 2 ದಿನ ಕಾಲ ಚರ್ಚೆ ಮಾಡಿದ್ದೇವೆ. ರಾಜ್ಯದ 20 ಜಿಲ್ಲೆಯಿಂದ ಬಂದಿರತಕ್ಕಂಥ ಪೂಜ್ಯರುಗಳಿಲ್ಲಿದ್ದೇವೆ. ಮುಖ್ಯಮಂತ್ರಿ ಬಹಳ ಹತ್ತಿರದಲ್ಲಿದೆ, ನಾವು ಬಹಳ ಹತ್ತಿರದಲ್ಲಿದೆ. ನಾನು DK ಶಿವಕುಮಾರ್ ಅವ್ರಿಗೆ ಹೇಳೋದು ಒಂದೇ, ನಿಮ್ಮ ಜೊತೆ ಇರತಕ್ಕಂಥ ಯಾರು ನಿಮ್ಮನ್ನೇ ಹೆಚ್ಚಿನ ಮಟ್ಟದಲ್ಲಿ ಪ್ರೀತಿ ಪ್ರೇಮ ಮಾಡ್ತಕ್ಕಂಥವ್ರು ಇರ್ತಾರಲ್ಲ, ಎಲ್ಲರನ್ನೇ ಕೊಡೋದು ನಿಗಾ ಇಟ್ಕೊಳ್ಳಿ. ನಿಮ್ಮ ಇಂಟೆಲಿಜೆನ್ಸ್ ಇಲಾಖೆ ಇದೆಯಲ್ಲ, ಇದು ಜಾಗ್ರತೆ ಆಗಬೇಕು. ಇದು ಜಾಗ್ರತೆ ಆಗಲಿಲ್ಲ ಅಂದರೆ ನೀವುಗಳು ಕೂಡ ಕಾಲಾವಧಿಯನ್ನೇ ಪೂರೈಸಲಿಲ್ಲ ಅಂತ ರೀತಿಯಲ್ಲಿ ನಾವು ಇಳಿದು ಹೋಗಬೇಕಾದ ಪರಿಸ್ಥಿತಿಯನ್ನೇ ನಿರ್ಮಾಣ ರಾಜ್ಯದಲ್ಲಿ ಆಗಬಾರ್ದು. ನಾನು ಒಂದು ವೇಳೆ ಆ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳಿದರೆ ಅದು ಇಡೀ ರಾಜ್ಯ ಚರ್ಚೆ ಆಗ್ಬಿಡ್ತು. ಈಗ ಬೇಡ, ಯಾಕಂದರೆ ನಮ್ಮ ಅಧೀನದುಳಿದ ಮಠಾಧೀಶರ ಕೆಲವೊಂದು ಉದ್ದೇಶಗಳು ಅದರಲ್ಲಿ ಮುಳುಗಿ ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಮಾಹಿತಿ ಇದೆ, ಆ ಮಾಹಿತಿ ನಾನು ಕೊಡ್ತೇನೆ. ಶಿವಕುಮಾರ್ CM ಅವಾಗ ನೀವು ಹಿಂದುಳಿದ ಮಠಾಧೀಶರು ಹೈಕಮಾಂಡ್ ಭೇಟಿಯಾದರೆ ಎಲ್ಲ ಇದೆ. ನಿಮ್ಮ ಪ್ರಕಾರ DK ಶಿವಕುಮಾರ್ ಅವರು ಈಗ ಅಧಿಕಾರವನ್ನು ಪೂರ್ಣ ಮಾಡ್ತಾರಾ ಇಲ್ವಾ ಸ್ವಾಮಿ? ನೋಡಿ, ಅವರು 100ಕ್ಕೆ 100 ಅಧಿಕಾರ 2 ವರ್ಷ ಕಾಲ ಪೂರ್ಣ ಮಾಡುತ್ತಾರೆ. ಆದರೆ ಯಾವಾಗಲೂ ಕೂಡ ವಿರೋಧ ಶಕ್ತಿಗಳು ಏನು ಮಾಡ್ತಾರೆ, ಅದನ್ನು ಅಡ್ಡ ಹಾಕೋದು ಸಹಜ. ಕೆಲವೊಬ್ಬರು ಬೇರೆ ಬೇರೆ ರೀತಿಯಲ್ಲಿ, ನಾನು ಅದು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಸುಮ್ಮನೆ ಈ ಬೇಡ. ಅದರಿಂದ ನಿಮಗೆಲ್ಲ ಗೊತ್ತಿರುವಾಗ ನಾವು ಯಾವುದೋ ಹಿಂದೆ ಮುಂದೆ ಹೇಳ್ತೀವಿ. ಆದರೆ ನಮಗಿರ್ತಕ್ಕಂಥ ಮಾಹಿತಿಗಳೇನು, ಶ್ರಮ ಪಡಿತಾ ಇದೆ. ನಮ್ಮ ಸಮುದಾಯದಲ್ಲಿ 6 ಜನ ಶಾಸಕರು, ಅದರಲ್ಲಿ 2 MLCಗಳು, ಒಟ್ಟು 6 ಜನ ಎಲ್ಲಿದ್ದಾರೆ, ಕಾಂಗ್ರೆಸ್ಸಲ್ಲಿದ್ದಾರೆ. ಎಲ್ಲರ ಮಾಹಿತಿಗಳು ನಮಗೆಲ್ಲಿ ಇರ್ತದೆ, ಚರ್ಚೆಗಳಾಗ್ತಾ ಇರ್ತದೆ, ಮಾತಾಡ್ತಾ ಇರ್ತೀವಿ. ನನಗೆ ಖುದ್ದು ಗೊತ್ತು, ಇವ್ರಿಗೆ ಗೊತ್ತಾಗುತ್ತದೆ. ಆದ್ದರಿಂದ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡೋದು ಒಂದೇ, DK ಶಿವಕುಮಾರ್ ಅವರಿಗೆ ನಾವೆಲ್ಲ ಕಷ್ಟಪಟ್ಟಿದ್ದೀವಿ, ನಾವೆಲ್ಲ ಬಯಸ್ಕೊಂಡಿದ್ದೀವಿ, ನಾವೆಲ್ಲ ಇದು ಮಾಡಿದ್ದೀವಿ. ಅದರಿಂದ ನಾವು ಹೇಳ್ತಾ ಇದ್ದೀವಿ, ಅದು ನೀವು ನಿಗಾ ಇಟ್ಕೊಳ್ಬೇಕು ಅಂತ ಪೂಜ್ಯ ಸ್ವಾಮೀಜಿಗಳು ಮಾತಾಡ್ತಾರೆ. ಆದರೂ ಕೂಡ ಅವರ ಕೈಯನ್ನೇ ಕಟ್ಟಾಕಿರ್ತಕ್ಕಂಥದ್ದು ಕೂಡ ಇದೇ ವರ್ಗದವರೇ, ಅವ್ರನ್ನ ಬಿಡಲಿಲ್ಲ. ಹಾಗೆಂದರೆ ಇವರನ್ನೇ ಕೂಡ ಒಂದು ಸಲ ನೋಡುವಂತಕ್ಕಂಥ ರೀತಿಯಲ್ಲಿ ನಾವು ಇವತ್ತು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಆದ್ದರಿಂದ ಮಾನ್ಯ ಶಿವಕುಮಾರ್ ಅವರು ನಿಮ್ಮ ಹಿಂದೆ ಮುಂದೆ ಎಲ್ಲ ಕಡೆ ಇರತಕ್ಕಂಥ ಆ ಸಿಬ್ಬಂದಿ ವರ್ಗಗಳಾಗಲಿ ಅವನ್ನೆಲ್ಲ ಜಾಗ್ರತೆ ಇಟ್ಕೊಳ್ಳಿ ಅಂತಕ್ಕಂಥದ್ದು ಕೂಡ, ಇದು ನನಗೂ ಕೂಡ ಕೆಲವೊಂದು ಮಾಹಿತಿಗಳು ಬರ್ತವೆ, ನಮಗೂ ಕೆಲವೊಂದು ಮಾಹಿತಿಗಳು ಬರ್ತಾವೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದು ನಡೀತಾ ಇದೆ. ತಾವು ಜಾಗ್ರತೆಯಿಂದ ಇದರಿಂದ ಮುಂದುವರಿಸಬೇಕು. ಆದ್ದರಿಂದ ಅಷ್ಟೇ ಅಲ್ಲ, ಕೇಂದ್ರದ ಸಚಿವ ಸಂಪುಟ ಈಗ ವಿಸ್ತರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಷಯವನ್ನು ನಾವು ಕೇಳಿಬಿಟ್ಟೆವು. ಈ ರಾಜ್ಯದಿಂದ ಯಾರ್ಯಾರಾಗಿದ್ದಾರೆ, ಈಗ ಶೋಭಾ ಕರಂದ್ಲಾಜೆ ಅವರು